ಪಿಲ್ಲರ್ಗಳು ಕಾಣಿಸ್ತವೆ ಸತ್ಯಂ ಚಿತ್ರದಲ್ಲಿ. ಒಂದು ಗಣಪ ಸಂತೋರು, ಇನ್ನೊಂದು ರಂಜಿನಿ ರಾಘವನ್. ಇಬ್ಬರು ಕೂಡ ಒಂದು ಬೇರೆದೇ ಒಂದು ಕಲೆಯ ಹುಡುಕಾಟದಲ್ಲಿರೋರು, ಓಟದಲ್ಲಿರೋರು. ಅವರಿಬ್ಬರು ಕಾಂಬಿನೇಷನ್ ಹೇಗೆ? ಇಲ್ಲ, ನನಗೇನೆಂದರೆ ಬಟ್ ಸಂತೋಷ್ ಅವ್ರ ಬಗ್ಗೆ ಹೀರೋ ಅವ್ರಿಗೊಂದು ನಮ್ಮ ಸಿನಿಮಾದ ಬಗ್ಗೆ ಒಂದು ಡಿಫ್ರೆಂಟ್ ಕ್ಯಾರಿಯರ್ ಇದೆ. ಯಾಕಂದರೆ ಅವರು ಸಂತೋಷ್ ಇಲ್ಲಿವರೆಗೆ ಏನಾಗಿದೆ, ಕರಿಯ ಗಣಪ ಒಳ್ಳೆಯ ಒಂದು ಮಾಸು ಜೊತೆಗೆ ಒಂದು ರಾ ಮೆಟೀರಿಯಲ್ಸ್ ಥರ ಇದ್ದಾನೆ. ಬಟ್ ನೋಡಿ, ಆರ್ಟಿಸ್ಟ್ಗಳಿಗೆ ನನಗೆ ಇಷ್ಟಪಟ್ಟದ್ದೇ ಅಂದರೆ ಸಂತೋಷ್ ಅವ್ರನ್ನ ಆ ಎರಡು ಸಿನಿಮಾದಲ್ಲಿ ರಾ ಥರ ಇದ್ದದ್ದು ಒಬ್ಬ ಕ್ಲಾಸ್ ಫ್ಯಾಮಿಲಿಯಲ್ಲಿರೋ ಮಾಸ್ ಹೀರೋ. ನಮ್ಮ ಹೀರೋ ಹೆಂಗಾಗಿದ್ದಾರೆ ಸಂತೋಷ್ ಅವರು, ಬಟ್ ಅದು ಕೂಡ ಅಷ್ಟೇ ಇದಾಗಿ ಮಾಡಿದ್ದಾನೆ. ಯಾಕಂದರೆ ಒಂದು ಡೈನಾಮಿಕ್ ಕ್ಯಾರೆಕ್ಟರ್ ಅದು. ಒಂದು ಹೇಳಿದ್ವಲ್ಲ, ನಮ್ಮ ಕತೆ ಕೂಡ ಜನ್ರೇಷನ್ ಒಂದು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆದ್ರೂ ಜಮೀನ್ದಾರ್ ಫ್ಯಾಮ್ಲಿರೋ ಒಂದು ಕತೆ ಬರುತ್ತೆ, ಈ ಥರ ಇದೆ. ಅದನ್ನು ಎರಡೂ ಯಾಕಂದರೆ ಇವತ್ತಿನ ಮಾಸನ್ನ ಇಟ್ಕೊಂಡು ಆ ಥರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತೊಗೊಂಡು ಸಂತೋಷ್ ಮಾಡಿದ್ದಾರೆ. ಆಮೇಲೆ ರಂಜಿನಿ ರಾಘವನ್ ಬೇಕಂದ್ರೆ ಒಳ್ಳೆ ಆರ್ಟಿಸ್ಟ್ ಅಮ್ಮ. ರಂಜಿನಿ ಅವ್ರಿಗೆ ಏನಾಯ್ತಂದ್ರೆ ಸಾಕಷ್ಟು ನಾನು ಹೇಳ್ತೇನಲ್ಲ, ಇವತ್ತು ಮನೆ ಮಗಳು ಥರ ನೋಡ್ತಾ ಇದ್ದಾರೆ. ಕನ್ನಡದ ಒಂದು ಸೀರಿಯಲ್ಲಿ ಭಾಳ ಒಳ್ಳೆ TRP. ಆಮೇಲೆ ಸಾಕಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲೂ ಮಾಡಿದ್ದಾಳೆ. ರಂಜಿನಿ ಅವರು ಸಿನಿಮಾದ ಬಗ್ಗೆ ಅಂದರೆ ಭಾಳ ಪ್ರೀತಿ. ನನಗೆ ಏನೋ ಒಂದು ಕಡೆ ಲಕ್ಕಿಲಿ ನಾನು, ಯಾಕಂದರೆ ಸಂತೋಷ್ ಹೀರೋನು ಹಂಗೆ ಸಿಕ್ಕಿದ್ದಾನೆ, ಹೀರೋಯಿನ್ ಕೂಡ ನಮ್ಗೆ ಒಳ್ಳೆ ಸಪೋರ್ಟಿವ್, ಇಬ್ಬರು ಕೂಡ ಒಳ್ಳೆ ಇದು ಮಾಡಿದ್ದಾರೆ. ಅವರಿಬ್ಬರು ಹೇಳಿದ್ವಲ್ಲ, ಇನ್ನೂ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ. ಬಟ್ ಸ್ಪೆಷಲ್ ಇಬ್ಬರು ಒಳ್ಳೆ, ನಮಗೇನು ಕಥೆಗೆ ಪೂರ್ವಕವಾಗಿ ಎರಡು ಕ್ಯಾರೆಕ್ಟರ್ಗಳು ಬೇಕಿತ್ತು, ಅದನ್ನು ಅವರು ಭಾಳ ಸ್ಕ್ರೀನಲ್ಲೂ ಅದೇ ಥರನೇ ಅವರಿಬ್ಬರ ಪಾತ್ರನೂ ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ, ಮೂಡಿ ಬಂದಿದೆ. ಟೆಕ್ನಿಕಲ್ ಸೈಡು ಸತ್ಯಂ ಚಿತ್ರದ ಒಂದು ಬಲ ಅಂತ ಹೇಳ್ಬೋದು. ಸಿಂಟೆಕ್ ಸೂರಿ ಅವರಾಗಿರ್ಬೋದು, ರವಿ ಬಸ್ರೂರ್ ಅವರಾಗಿರ್ಬೋದು, ಅವ್ರ ಕೆಲಸ ಮಾತಾಡ್ತಾ ಹೋಗುತ್ತೆ. ನಾವು ಇಂಡಸ್ಟ್ರಿಯಲ್ ಸುಮಾರು ಚಿತ್ರಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಸತ್ಯಂನಲ್ಲಿ ಅವ್ರ ಕೆಲಸ ಹೇಗಿದೆ? ಅಲ್ಲ, ನನಗೆ ಅದು ಹೇಳಿದ್ನಲ್ಲ, ನನಗೆ ಅತಿಶೋಕ್ತಿ ಅನ್ನಿಸ್ತದೇನೋ. ಬಟ್ ನನಗೆ ನಾನು ಹೇಳಿದ್ನಲ್ಲ, ನೀವು ನಾನು ಹೆಂಗೆ ಎಂಜಾಯ್ ಮಾಡ್ತೇನೆ ಅಂದರೆ ಈ ಸಿನಿಟಿಕ್ ಸೂರಿ. ಬಟ್ ನಾನೊಂದು ಟೀಸರು, ನಾನೇನಂದ್ರೆ ನಾನು ಒಂದು ಸಿನಿಮಾ ಅಂತ ನೋಡ್ತೀವಿ. ಬಟ್ ಎಲ್ಲರೂ ನಾನು ಕೇಳಿದೇ ಕ್ಯಾಮ್ರಾ ವರ್ಕ್ ಹೆಂಗಿದೆ ಅಂತ ನಾನು ಕೇಳೋದಕ್ಕಿಂತ ಸಖತ್ ಕ್ಯಾಮ್ರಾ ವರ್ಕ್ ಇದೆ ಈ ಥರ ಹೇಳಿದಾಗ ಏನಾಗುತ್ತೆ ಅಂದರೆ, ಎಲ್ಲೋ ನಾನು ಕೇಳ್ದೇ ಹೇಳ್ತಾರೆ ಅಂದಾಗ ಅಲ್ಲೆಲ್ಲೋ ಒಂದು ಕಡೆ ಅವ್ರ ಕೆಲಸ ತೋರಿಸ್ತಾ ಇದೆ ಅನ್ನೋಂತ ನನಗೊಂದು ಆ ಭಾವನೆ ಬರ್ತಾ ಇದೆ. ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ, ಭಾಳ ಕ್ಯಾಮ್ರಾ ವರ್ಕು ಸಖತ್ ಚೆನ್ನಾಗಿ ಬಂದಿದೆ. ಸರ್, ರಿಲೀಸ್ ಟೈಮ್ ಹತ್ತಿರ ಬರ್ತಾ ಇದೆ. 3 ವರ್ಷಗಳ ಹಿಂದಿನ ಕೆಲವೊಂದಿಷ್ಟು ಕಾಲಘಟ್ಟಗಳನ್ನ ನೆನಪಿಸ್ಕೊಳ್ತಾ ಇದ್ರೆ ಭಯ ಆಗುತ್ತೆ. ಕೊರೋನಾ ಲಾಟ್ಗಳಿಂದ ಬರ್ತಾ ಇರೋ ಸಿನಿಮಾಗಳು ಒಂದು ಕಡೆ ಆದರೆ, ಬಿಗ್ ಬಜೆಟ್ ಸಿನಿಮಾಗಳು ಕೂಡ 2024ರಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ರಿಲೀಸ್ ಪ್ಲ್ಯಾನ್ ಯಾವ ರೀತಿ ಇದೆ? ಅಲ್ಲ, ರಿಲೀಸ್ ಪ್ಲ್ಯಾನ್ ಅಂದರೆ ನೋಡಿ ಒಬ್ಬ ನಿರ್ಮಾಪಕರು ಹೆಂಗಾಗಿದೆ ಅಂದರೆ, ಒಳ್ಳೆ ಸಿನಿಮಾ ತೆಗಿಬೇಕು. ಬಟ್ ಹೇಳ್ತಲ್ಲ, ನ್ಯಾಚುರಲ್ ಈಗ ಕೊರೋನಾ ಬಂತು ಹೋಯ್ತು ಅನ್ನೋದು. ಬಟ್ ಇರಲಿ, ಇವತ್ತು ಏನಾಗಿದೆ ಅಂದರೆ ಆ ಪ್ರಜ್ಞೆಯಿಂದ ನಾವು ಬದುಕಬೇಕಾಗಿದೆ. ಯಾಕಂದರೆ ಮೊದಲು ಲೈಫ್ ನಮಗೆಲ್ಲರಿಗೆ, ಅದನ್ನು ನಾವೇನಂದ್ರೆ ದೇವ್ರ ದಯದಿಂದ ಏನಂದರೆ ಆ ಹಾರೆಬಲ್ ಅನ್ಸ್ಕೊಂಡು ನನಗೂ ಭಯ ಆಗುತ್ತೆ. ಬಟ್ ನಮ್ಮದು ಏನಂದರೆ ನಮಗೊಂದು ಇಂಡಿಯಾಕ್ಕೆ ಒಂದು ಕಲ್ಚರ್ ಇದೆ ಅಂತ ಏನು ತೊಂದರೆ ಆಗಲಿಕ್ಕಿಲ್ಲ ಮುಂದಿನಗಳಲ್ಲಿ. ಬಟ್ ಅದಕ್ಕೂ ನಾವು ಅದನ್ನು ನಾವು ಅವಾಯ್ಡ್ ಅದು ಎದುರಿಸಲೇಬೇಕು. ಅದನ್ನೆಲ್ಲ ಪೂರಕವಾಗಿ ನಾವು ಅದನ್ನು ಪ್ರಿಪೇರ್ ಇದ್ದುಕೊಂಡು ನಾನು ಪ್ರಮೋಷನ್ ಮಾಡ್ತಾಯಿದ್ದೀನಿ, ಆ ಥರ ಹೋಗ್ತಾಯಿದೆ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.